ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಮೊಳಕಾಲ್ಮೂರು ಕ್ಷೇತ್ರದ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡದಿರುವುದು ಕೇವಲ ಒಬ್ಬ ಶಾಸಕರಿಗೆ ಆಗಿರುವ ಅನ್ಯಾಯವಲ್ಲ, ಇಡೀ ಮೊಳಕಾಲ್ಮೂರು ಕ್ಷೇತ್ರದ ಮತದಾರರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅನ್ಯಾಯವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಕೆ.ಜಿ. ಪ್ರಕಾಶ್ ಕುಂದಾಪುರ ಆರೋಪಿಸಿದ್ದಾರೆ. ಸತತ 7 ಬಾರಿ ಜನರಿಂದ ಆಯ್ಕೆಯಾಗಿರುವ ಹಿರಿಯ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರ ಅನುಭವ ಮತ್ತು ಸೇವೆಯನ್ನು ಪರಿಗಣಿಸದೆ ಸಚಿವ ಸಂಪುಟದಿಂದ ಹೊರಗಿಡಲಾಗಿದೆ. ಕ್ಷೇತ್ರದ ಅಭಿವೃದ್ಧಿ, ರೈತರ ಸಮಸ್ಯೆಗಳು ಹಾಗೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಈ ಕ್ಷೇತ್ರದ ಜನರ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎಂದು ಅವರು ಟೀಕಿಸಿದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮೊಳಕಾಲ್ಮೂರು ಕ್ಷೇತ್ರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು. ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಸಚಿವ ಸ್ಥಾನ ನೀಡಿದರೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಲು ಅನುಕೂಲವಾಗುತ್ತಿತ್ತು. ಹಿಂದೆ ದಿವಂಗತ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಎನ್.ವೈ. ಗೋಪಾಲಕೃಷ್ಣ ಅವರು ಉಪಸಭಾಪತಿಯಾಗಿ ಸೇವೆ ಸಲ್ಲಿಸಿದರು. ಅವರ ಆಡಳಿತಾತ್ಮಕ ಅನುಭವವು ಸಚಿವ ಸ್ಥಾನಕ್ಕೆ ಪೂರಕವಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿ.ಎಂ. ತಿಪ್ಪೇಸ್ವಾಮಿ, ಬಿ. ಮಂಜುನಾಥ್, ಅಶೋಕ್, ಭಾನುಪ್ರಕಾಶ್, ಜಿ.ಬಿ. ತಿಪ್ಪೇಸ್ವಾಮಿ ಇನ್ನು ಮುಂತಾದವರು ಇದ್ದರು. ನಿನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎನ್.ವೈ. ಗೋಪಾಲಕೃಷ್ಣ ಸಾಹೇಬರಿಗೆ ಭಾಳ ಅನ್ಯಾಯ ಆಗೈತೆ. ಗೋಪಾಲಕೃಷ್ಣ ಸಾಹೇಬರಿಗೆ ಅನ್ಯಾಯ ಅಲ್ಲ, ನಮ್ಮ ಕ್ಷೇತ್ರದ ಮತದಾರರಿಗೆಲ್ಲ ಅನ್ಯಾಯ ಆಗಿ ಇವತ್ತಿನ ದಿವಸ ಅವರು 7 ಬಾರಿ ಶಾಸಕರಾಗಿ ಮತ್ತು ಅವರ ಅಣ್ಣರು ಚೀಫ್ ಜಸ್ಟಿಸ್ ನಿವೃತ್ತಿ ಎನ್.ವೈ. ಹನುಮಂತಪ್ಪ ಸಾಹೇಬರು MP ಸಾಹೇಬರಾಗಿದ್ದರು, ನಮ್ಮ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿದ್ದರು. ಆದರೂ ಕೂಡ ಅವರ ಮನೆತನಕ್ಕೆ ಅಪೂರ್ವವಾದ ಗೌರವ ಇದೆ ಈಗಲೂ. ಆದರೂ ಕೂಡ ಈಗ 1 ಸಾರಿ 3 ಸಾರಿ 2 ಸಾರಿ ಗೆದ್ದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳ್ತತೆ ನಾವು ಹಳದಿ ತೂಗಿ ನಾವು ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಹಳದಿ ತೂಗಿ ಸಚಿವ ಸ್ಥಾನ ಕೊಟ್ಟರು? ಈಗ ಅವರು ಇದೇ ತನಕ 7 ಬಾರಿ ಶಾಸಕರಾಗಿದ್ದಾರೆ. 3 ಜಿಲ್ಲೆಯಲ್ಲಿ ಶಾಸಕರಾಗಿದ್ದಾರೆ. 3 ಜಿಲ್ಲೆಯಲ್ಲಿ, ಎಲ್ಲಿ ಕೂಡ್ಲಿಗಿ ತಾಲೂಕು ಮತ್ತು ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, 3 ಜಿಲ್ಲೆಯಲ್ಲಿ ಶಾಸಕರಾಗಿ 7 ಬಾರಿ ಶಾಸಕರಾಗಿದ್ದಾರೆ. ಈಗ ಆಗಿರೋದು ಭಾಳ ಅನ್ಯಾಯ ಆಗೈತೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನೀವು ಇದನ್ನ ಹೆಚ್ಚಿನದಾಗಿ ಜವಾಬ್ದಾರಿ ತಗೋಬೇಕಾಗಿತ್ತು, ನೀವು ತಗೊಂಡಿಲ್ಲ. ಅದಕ್ಕೋಸ್ಕರ ಈಗ ಮುಂದೆ ಬರುವಂಥ ಚುನಾವಣೆಯನ್ನು ಎದುರಿಸ್ಬೇಕಂತಂದರೆ ಇಂಥರಿಗೆ ಕೊಟ್ಟರೆ ನಿಮಗೆ ಒಳ್ಳೆ ಸಂಘಟನೆ ಆಗ್ತದೆ. ಅದರಿಂದ ನೀವು ಕೊಟ್ಟಿರೋದು ಭಾಳ ಮನಸ್ಸಿಗೆ ನೋವಾಗೈತೆ. ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಧರ್ಮಸಿಂಗ್ ಸಾಹೇಬ್ರಿದ್ರು, ಯಾರು ಮುಖ್ಯಮಂತ್ರಿಗಳು, ಅವರು ಉಪಸಭಾಪತಿ ಮಾಡಿದ್ರು. ಡೆಪ್ಟಿ ಸ್ಪೀಕರ್ ಅನ್ನಾಗಿ ಎನ್.ವೈ. ಗೋಪಾಲಕೃಷ್ಣ ಸಾಹೇಬ್ರಿಗೆ ಮನೆ ಕರೆದು ನೀನು ನೋಡಪ್ಪ ಡೆಪ್ಟಿ ಸ್ಪೀಕರ್ ಆಗ್ಬೇಕು ಅಂತಂದಾಗ ಅವ್ರು ಒಂದೇ ಮಾತು ಒಪ್ಕೊಂಡ್ರು. ಹಂಗೆ ಧರ್ಮ ಅಂಬೋದು ಕಾಂಗ್ರೆಸ್ನಾಗಿಲ್ಲ. ಈಗ ಏನಾಗಿತ್ತು, ಧರ್ಮಸಿಂಗ್ ಇದ್ದಾಗ ಅವಧಿಯಲ್ಲಿ ಆಗಿನ ಕಾಲದಲ್ಲಿ S.M. ಕೃಷ್ಣ ಧರ್ಮಸಿಂಗ್ ಇದ್ದಾಗ ಆಗಿನ ಸಂಘಟನೆ, ಆಗಿನ ಕಾಂಗ್ರೆಸ್ಸು, ಆಗಿನ ಒಂದು ಈ ಕಾಂಗ್ರೆಸ್ ವರ್ಸರ್ಚ್ ಭಾಳ ಚೆನ್ನಾಗಿತ್ತು. ಆದ್ದರಿಂದ ಈಗ ಆ ಕಾಂಗ್ರೆಸ್ ಸಂಬಂಧ ಆಗಲೇ ಕೈ ಬಿಟ್ಬಿಟ್ಟಿದ್ದಾರೆ. ಡೆಲ್ಲಿಯಲ್ಲಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಪಟ್ಟಿ ಕಳಿಸಿದ್ರೆ ಆಗಲೇ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ 2 ಎಸ್ಕೇಪ್. ಯಾರು ಮಂಕಾಳಿ ವೈದ್ಯರು ತೆಗೆದ್ರು, S.S. ಮಲ್ಲಿಕಾರ್ಜುನ್ ಕೊಟ್ಟರು. ಪಾಪ ಆಯಮ್ಮನ ಯಾರೋ ತಾಯಿ ತೆಗೆದ್ರು, ಇನ್ನೊಬ್ಬರಿಗೆ ಕೊಟ್ಟರು. ಇದೇನಾ ಇವರು ಮಾನದಂಡ ಅಂದರೆ ಎಷ್ಟು ಸರಿ ಗೆದ್ದಿದ್ದಾರೆ ಇವರು, ಇವ್ರ ಮಂತನ ಏನು, ಒಂದು ಗೌರವ, ಎಷ್ಟು ಸರಿ ಶಾಸಕರಾಗಿದ್ದಾರೆ ಅನ್ನೋದು ಹಳದಿ ತೂಗಿ. ಏನು ಹಳದಿ ತೂಗಿದ್ರಪ್ಪ? ಏನು ಪ್ರಯೋಜನ ಇಲ್ಲ. ಇದೇ ಹಳದಿ ತೂಗಿರೋದು. 1 ಸರಿ ಗೆದ್ದರಿಗೆ ಕೊಟ್ಟರು, 2 ಸರಿ ಗೆದ್ದರಿಗೆ ಕೊಟ್ಟರು, 7 ಸರಿ ಗೆದ್ದರಿಗೆ ಏನೂ ಇಲ್ಲ. ಅದರಿಂದ ನಮ್ಮ ಕ್ಷೇತ್ರ ಭಾಳ ಹಿಂದುಳಿದ ಕ್ಷೇತ್ರ, ಬರನಾಡು ಕ್ಷೇತ್ರ. ಇದು ನಮಗೆ ಏನಾಗೈತೆ ಅಂದರೆ ಇಲ್ಲಿ ಹಿಂದೆ ಏನೇ ಮಳೆ ಬೆಳೆ ಇಲ್ಲ. ಈಗಲೂ ನಮಗೆ ಇದು ಬರ ಘೋಷಣೆ ಮಾಡಿದಾರಾಗಲೇನು, ಎಲ್ಲಿ ನಮ್ಮ ಮೊಳಕಾಲ್ಮೂರು ಕ್ಷೇತ್ರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರ. ಇನ್ನೊಂದು, ಅವರು ಕರಪ್ಷನ್ ಮೈಂಡ್ ಇಲ್ಲ ಯಾರಿಗೆ, ಎನ್.ವೈ. ಗೋಪಾಲಕೃಷ್ಣ ಸಾಹೇಬರಿಗೆ. ಏನಿದ್ರು ಕೂಡ ಅವ್ರು ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಕೆಲಸಗಳು ಮಾಡಿಕೊಡ್ತಾರೆ. ಇಲ್ಲಿ ಅವರು BJPಯಿಂದ ಇದ್ದು ಕೂಡ್ಲಿಗೆ ಶಾಸಕರಾಗಬೇಕಾದ್ರೆ ಕರ್ಕೊಂಬಂದು ನಿಮಗೆ ಸಚಿವ ಸ್ಥಾನ ಮಾಡ್ತೀವಣ್ಣ ಗೋಪಾಲಣ್ಣರೇ, ನೀವು ಕಾಂಗ್ರೆಸ್ಗೆ ಬರ್ಬೇಕಂದಾಗ ಕಾಂಗ್ರೆಸ್ಸಿಗೆ ಹೋಗಿ ನಾನು ಕಾಂಗ್ರೆಸ್ಸಲ್ಲೇ ಇರಬೇಕು ಎಂಬ ದೃಷ್ಟಿ ಇಟ್ಕೊಂಡು ಈಗಲೂ ಅವರು ಕಾಂಗ್ರೆಸ್ ಅನ್ನೋ ಭಾವನೆಯಲ್ಲೇ ಇಟ್ಕೊಂಡಿದ್ದಾರೆ. ಅವರು ಯಾವ ಕಾರಣಕ್ಕೂ ಪಕ್ಷ ಬಿಡೋ ಚಿಹ್ನೆನೇ ಇಲ್ಲ. ಅದರಿಂದ ನೀವು ಇದನ್ನು ಮಾಡಿರೋದು ಭಾಳ ಅನ್ಯಾಯ. ಅದಕ್ಕೆ ಈಗ ನಮ್ಮ ಸಾಹೇಬರು ಬೆಂಗಳೂರಲ್ಲಿದ್ದಾರೆ. ನಮ್ಮ ಮತದಾರನ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಒಂದು ಮೀಟಿಂಗ್ ಥರ ಮಾಡಿ ಮುಂದಿನ ನಿರ್ಧಾರ ಏನು ನಮ್ಮ ಶಾಸಕರು ಏನು ಹೇಳ್ತಾರೋ ಅದರಂತೆ ನಾವು ನಡ್ಕೊಂಡು ಹೋಗ್ತೀವಿ. ಇದು ನಿಮ್ಮ
ಮೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.